ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಮ್ಮ ಪಾವಗಡ ಸೈಡ್ ಮಾಡುವಂತಹ ಹಾಲು ಹೋಳಿಗೆ ಅಂದರೆ ಹಾಲು ಒಬ್ಬಟ್ಟು ಅಂತಾರಲ್ಲ, ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ಸೊ ಈಗ ಲೇಟ್ ಮಾಡೋದು ಬೇಡ, ಆಗಲೇ ಸಂಜೆ ಬಂದು 4:15 ಆಗಿದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ಮಾಡೋದಕ್ಕೆ ಕತ್ಲೆ ಆಗೋಗುತ್ತೆ. ಆದರೂ ಶೇರ್ ಮಾಡ್ಕೊತೀನಿ, ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಡೈರೆಕ್ಟಾಗಿ ಮಾತಾಡಿದ್ದೆ ವಿಡಿಯೋದಲ್ಲಿ, ಆದರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಾಯಿದೆ. ನಾನು ಅದು ಅಬ್ಸರ್ವ್ ಮಾಡಲಿಲ್ಲ, ಅದೇ ಥರ ವೀಡಿಯೋ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅದೇ ಥರ ಅಪ್ಲೋಡ್ ಮಾಡಿಬಿಟ್ರೆ ನಾವು ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ಸಾಂಗ್ಸ್ ಏನು ಯೂಸ್ ಮಾಡೋ ಥರ ಇಲ್ವಲ್ಲ, ಹಾಗಾಗಿ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗೇ ಮಾತಾಡಿದ್ದೆ ಎಲ್ಲನೂ. ಸೊ ಅದೆಲ್ಲ ವೇಸ್ಟ್ ಆಗೋಯ್ತು. ಈಗ ನೋಡಿ, ಅದಕ್ಕೆ ಹಾಲೊಳಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಏಲಕ್ಕಿ ಒಂದು 5-6ರಿಂದ ಒಂದು 7-8 ಅಷ್ಟು ಕುಟ್ಟಿಟ್ಕೊಂಡಿದ್ದೀನಿ ಪುಡಿ ಮಾಡಿ. ಮತ್ತು ಗಸಗಸೆ ಒಂದು 30 ರೂಪಾಯಿ ಅಷ್ಟು, ಮತ್ತು ಒಂದು 2 ಹಸಿಕಾಯಿ ಅಂದರೆ ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಮತ್ತು 1 kg ಅಷ್ಟು ಬೆಲ್ಲ, ಮತ್ತು 1 kg ಅಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಚಪಾತಿ ಸುಡೋದಕ್ಕೆ. ಅಂದರೆ ಹಾಲೊಳಗೆ ಬೇಕಾಗಿರೋ ಐಟಮ್ಸ್ ಇವೆಲ್ಲನೂ. ನಾವು ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಮ್ಮ ಟೇಸ್ಟ್ಗೆ ತಕ್ಕಂತೆ ನಾವು ಹಾಕ್ಕೋಬೋದು. ಈಗ ಸದ್ಯಕ್ಕೆ ಗೋಧಿ ಹಿಟ್ಟು ಕಳ್ಸೋಣ ಫಸ್ಟು ಅಂತ ಹೇಳ್ಬಿಟ್ಟು. ಇಷ್ಟು ಐಟಮು ನಿಜವಾಗ್ಲೂ ಸಿಂಪಲಾಗೆ, ಅದು ನಾವು ಹೋಳಿಗೆ ಒಬ್ಬಟ್ಟು ಅಂದರೆ ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ. ಇದೇನು ಆರಾಮಾಗಿ ಬೆಲ್ಲ, ಈ ಥರ ಗೋಧಿ ಹಿಟ್ಟು, ಗಸಗಸೆ ಮತ್ತು ಹಸಿ ಕೊಬ್ಬರಿ ಇರುತ್ತಲ್ಲ ಅದು, ಏಲಕ್ಕಿ ಇದ್ದರೆ ಮಾಡ್ಕೊಬಿಡ್ಬೋದು. ತುಂಬ ಈಸಿಯಾಗಿ ಆಗುತ್ತೆ, ಸ್ವಲ್ಪ ಬೇಗನೂ ಆಗುತ್ತೆ. ಆದರೆ ಒಬ್ಬಟ್ಟು ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಇರುತ್ತೆ. ನಿಜವಾಗ್ಲೂ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು ಹಾಲೊಳಗೆ ಅಂದರೆ. ಸೊ ಅದಕ್ಕೆ ಇವತ್ತು ಈ ರೆಸಿಪಿ ಮಾಡೋಣ ಅಂತ ತುಂಬ ದಿನದಿಂದ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಆ ವಿಡಿಯೋ ಈ ವಿಡಿಯೋ ಅಂತ ಮತ್ತೆ ಅಲ್ಲಿ ಓಡಾಡೋದು ಇದೇ ಆಯಿತು. ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ಈಗ ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡೆ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡಿರಿ, ಕರೆಂಟ್ ಸ್ವಲ್ಪ ಹೋಗಿತ್ತು ಅವಾಗ, ಅದಕ್ಕೋಸ್ಕರ ಲಾಸ್ಟೇ ಟಾರ್ಚ್ ಹಾಕ್ತಾವಳೆ ವೀಡಿಯೋಗೆ ಅಂತಂದು ಹೇಳ್ಬಿಟ್ಟು. ಲಾಸ್ಯರು ಹೆಲ್ಪ್ ಮಾಡ್ತಾಯಿದ್ದಾಳೆ ಈಗ ವೀಡಿಯೋಸ್ಗೆ, ಮತ್ತು ಮಾನ್ವಿಕೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇರ್ತಾರೆ ಮಕ್ಕಳು. ನನ್ನ ಕಷ್ಟ ನೋಡಿಬಿಟ್ಟು ಅವರು ಬಂದುಬಿಡ್ತಾರೆ, ಆ ಕಡೆ ಹಿಡ್ಕ ಈ ಕಡೆ ಹಿಡ್ಕ ಅಂತ ಹೇಳ್ತಾ ಇರ್ತೀನಲ್ಲ. ಸೊ ಅಂಥ ಟೈಮಲ್ಲಿ ಹೆಲ್ಪ್ ಮಾಡಿಬಿಡ್ತಾರೆ ಮಕ್ಕಳು ಬಂದು. ಸೊ ಇದೊಂಥರ ಖುಷಿ ಅನಿಸುತ್ತೆ, ಈ ಥರ ಮಕ್ಕಳು ಎಲ್ಲ ಮಿಕ್ಸ್ ಆಗಿಬಿಟ್ಟು ಈ ಥರ ಹೆಲ್ಪ್ ಮಾಡೋದಾಗಿರ್ಬೋದು, ಮತ್ತು ಕೆಲಸ ಮಾಡೋದು. ನಾನು ಈಗ ಮೊಬೈಲು ಏನಾದರೂ ವೀಡಿಯೋಗೆ ಟ್ರೈಪಾಡಲ್ಲಿ ಇಟ್ಬಿಟ್ಟು ನಾನೇನಾದರೂ ವೀಡಿಯೋ ಮಾಡ್ಕೊತೀನಿ ಅಂದರೆ ಅವರು ಓಡ್ ಬಂದುಬಿಡ್ತಾರೆ, ನಾವು ಬರ್ತೀವಿ ವೀಡಿಯೋದಲ್ಲಿ, ಮತ್ತು ನಮ್ಮ ಅತ್ತೆ ಜೊತೆ ನಾವು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ 1 to 2 ನನಗೆ ಆರಾಮಾಗಿ ಈಸಿ ಆಗುತ್ತೆ. ಆದರೂ ಒಂದೊಂದು ಟೈಮ್ ಕಾಟ ಕೊಟ್ಬಿಡ್ತಾರೆ, ಈ ಥರ ಕೆಲಸ ಮಾಡಬೇಕಾದ್ರೆ ಬಿಡೋದೇ ಇಲ್ಲ, ಮತ್ತು ವೀಡಿಯೋಗೆ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ. ಸೊ ಆದರೂ ಎಲ್ಲ ಇದು ಮಾಡ್ಕೊಂಡು ಮಕ್ಕಳನ್ನ ಸುಧಾರಿಸ್ಕೊಂಡು ಈ ಥರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಗೋಧಿ ಹಿಟ್ಟು ನೀಟಾಗಿ ಆ ಥರ ಕಲಸಿ ಒಂದು 5 ನಿಮಿಷ 10 ನಿಮಿಷ ನೆನಿಲಿ ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ತಿಟ್ಟೆ. ಅಷ್ಟರಲ್ಲಿ ಸೌದೆ ಒಲೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸೌದೆ ಒಲೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಸೌದೆ ಎಲ್ಲ ಇಟ್ಬಿಟ್ಟು ಹಚ್ಚೋಕ್ಕೆ ಅಂತ ಬಂದೆ ಹೊರಗಡೆ. ಮಾನ್ವಿಕ್ ಸೈಕಲ್ ಹಾಕ್ಕೊಂಡು ಹಾಗೆ ನನ್ನ ತಳ್ಳೋಕ್ಕೆ ಅಂತ ಬರ್ತಾವನಾಗ್ಲೇ. ಸೊ ಹಂಗೆ ನಾವೇನಾದರೂ ಸ್ಯಾರಿ ಹಾಕ್ಕೊಂಡ್ರೆ ಮತ್ತು ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ಈ ಥರ ಹಿಂಸೆ ಕೊಡ್ತಾ ಇರ್ತಾರೆ, ಎಲ್ಲ ಹೋಗ್ತಾಳೆ ನಮ್ಮತ್ತೆ ನಮ್ಮನ್ನು ಬಿಟ್ಬಿಟ್ಟು ಅಂತ. ಸೊ ನನ್ನ ತಮ್ಮನ ಮಕ್ಕಳು ತುಂಬ ಅಟ್ಯಾಚ್ಮೆಂಟು ನನಗೆ. ಸೊ ಹಂಗಾಗಿ ಎಲ್ಲೂ ಹೋಗಲ್ಲ, ನಾನು ಏನಾದರೂ ಈ ಥರ ರೆಡಿ ಆಗಿಬಿಟ್ರೆ ನನ್ನ ಹಿಂದೆನೇ ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಹೋಗ್ಬೇಕಾದ್ರೂ ಅವ್ರನ್ನ ಸ್ವಲ್ಪ ತಪ್ಪಿಸಿ ಹೋಗಬೇಕು. ಈಗ ನಾನಿಲ್ಲ ವೀಡಿಯೋಗೆ ಈ ಥರ ಇದು ಮಾಡ್ತಾಯಿದ್ದೀನಿ ಅಂದ್ರೂ ಕೇಳ್ತಾ ಇಲ್ಲ, ಅದಕ್ಕೆ ಹಿಂದೆ ಇಬ್ಬರು ಓಡಾಡ್ತಾವ್ರೆ. ಇದು ನೋಡ್ರಿ, ಈಗ ಅದು ಹಾಲೊಳಗೆಗೆ ಬೇಕಾಗಿರುವಂಥದ್ದು ಇದು ಅಂದರೆ ಪಾಕ ಮಾಡ್ತೀವಲ್ಲ, ಸೊ ಅದು ತೋರಿಸ್ತಾ ಇದ್ದೀನಿ. ಗಸಗಸೆ ಇತ್ತಲ್ಲ, ಗಸಗಸೆ ಹಾಕಿದ್ದೀನಿ, ಮತ್ತು ಹಸಿಕಾಯಿ, ಸ್ವಲ್ಪ ಏಲಕ್ಕಿ ಅದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನು ಹಾಕೋ ಕೆಲಸ ಇಲ್ಲ ಇದಕ್ಕೆ. ಅದು ಕಾಯಿ ಸ್ವಲ್ಪ ಹಾಕ್ಕೊಂಡು, ಮತ್ತು ಅದು ಗಸಗಸೆ ಹಾಕ್ಕೊಂಡು ಫುಲ್ಲು ಒಂಥರ ಪೇಸ್ಟ್ ಥರ ಮಾಡ್ಕೋಬೇಕು ನುಣ್ಣಗೆ. ಸೊ ನಾನು ಇದು ಸ್ವಲ್ಪ ಹಳೆ ಮಿಕ್ಸಿ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಅನ್ನಿಸ್ತೈತೆ ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಷ್ಟರಲ್ಲಿ. ಸೊ ಅದೆಲ್ಲ ಒಂದು 2 ಜಾರಷ್ಟು ಆಯಿತು. ಎಲ್ಲ ನೀಟಾಗಿ ಆ ಥರ ಮಿಕ್ಸಿ ಮಾಡ್ಕೊಂಡು ಒಂದರಲ್ಲಿ ಹಾಕ್ಕೊಂಡೆ. ಈಗ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ, ಯಾಕಂದರೆ ಇದರಲ್ಲಿ ಸ್ವಲ್ಪ ಏನಾದರೂ ಮಡಿಕೆ ಚೂರುಗಳು ಈ ಥರ ಏನಾದರೂ ಇರುತ್ತೆ, ಕಲ್ಲು ಈ ಥರ ಕಡ್ಡಿಗಳು, ಈ ಥರ ವೇಸ್ಟ್ ಕಡ್ಡಿಗಳೆಲ್ಲ ಇರ್ತವೆ ನಾರಿಂದು ಆ ಥರ. ಸೊ ಅದಕ್ಕೆ ಇದನ್ನ ಸೋಸ್ಕೊಂಡ್ರೆ ಚೆಂದ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ನೀರು ಹಾಕಿ ಎಲ್ಲ ಕರಗಿಸ್ಕೊತಾ ಇದ್ದೀನಿ. ಇದನ್ನು ಕರಗಿಸ್ಕೊಂಡು ಮತ್ತು ನಾವು ಇದು ಎಲ್ಲ ಮಾಡ್ಕೊಂಡ್ವಲ್ಲ ಮಿಕ್ಸಿಗೆಲ್ಲ ಪೇಸ್ಟ್ ಥರ, ಆ ಕೊಬ್ಬರಿದು ಮತ್ತು ಏಲಕ್ಕಿದು ಗಸಗಸೆದು ಅದನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಕುದಿಸ್ಬೇಕು. ಆ ಥರ ಪ್ರೊಸೆಸ್ಸು. ಇಷ್ಟೇ ಪಾಕ ಮಾಡ್ಕೊಳ್ಳೋದು. ಪಾಕ ಅಂದರೆ ಫುಲ್ ಗಟ್ಟಿ ಪಾಕ ಆ ಥರ ಅಲ್ಲ, ನಮಗೆ ಒಂದು ಸ್ವಲ್ಪ ಅಂದರೆ ಈ ಹಸಿಕಾಯಿ ಮತ್ತು ಇದೆಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಕುದ್ದಿರುತ್ತಲ್ಲ. ಸೊ ಅಂಥ ಟೈಮಲ್ಲಿ ಪರವಾಗಿಲ್ಲ ಆಗಿದೆ ಅನ್ನೋ ಅಷ್ಟು ಇದು ನಮ್ಮ ಮನಸ್ಸಿಗೆ ಅನಿಸಿದ್ರೆ ಸಾಕು, ಅಷ್ಟೇ. ಪಾಕ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ, ಏನಂದರೆ ಸ್ವೀಟ್ ಅಷ್ಟೇ, ಹಾಲು ಅಂತೀವಲ್ಲ, ಸೊ ಅದನ್ನು ಮಾಡ್ಕೊಳ್ತಾ ಇರೋದು. ಬೇರೆ ಕಡೆ ಇನ್ನೂ ನಾನು ನೋಡಿದ್ದೀನಿ ಒಬ್ಬಟ್ಟು ಥರ ಮಾಡ್ತಾರೆ. ಸೊ ಒಬ್ಬಟ್ಟು ಅಂತೀನಿ, ಸಾರಿ, ಪೂರಿ ಥರ ಮಾಡ್ತಾರೆ. ಎಣ್ಣೆಲಿ ಕರಿದ್ಬಿಟ್ಟು ಮತ್ತು ಪೂರಿನ ಆ ಥರ ಮಾಡಿ ಮತ್ತು ಬರೀ ಹಾಲು ಹಾಕಿ ಮಾಡ್ತಾರೆ. ನನಗೆ ನಮ್ಮ ಕಡೆ ಎಲ್ಲ ಈ
ಇದು ಹಸಿ ಕೊಬ್ಬರಿ ಹಾಕಿ ಮಾಡೋದು, ಹಂಗಾಗಿ ನಾನು ಹಾಲು ಹಾಕಿ ಮಾಡ್ತಾಯಿಲ್ಲ. ಮತ್ತು ಪೂರಿ ಥರ ಒಂದು ಸಾರಿ ಮಾಡಿದ್ದೆ, ಅದು ತಿನ್ನಲ್ಲ ಯಾರೂ, ಅದು ಅಭ್ಯಾಸ ಇರಬೇಕು ಯಾವುದೇ ಆಗಿರ್ಬೋದು, ಅದು ಅಭ್ಯಾಸ ಇಲ್ಲ. ಹಂಗಾಗಿ ನನಗೆ ಹಂಗೆ ಬೇಡ ಅಂತ ಹೇಳ್ಬಿಟ್ಟು ಅವಾಗ ಮಾಡಿರೋದೆಲ್ಲ ವೇಸ್ಟ್ ಆಯಿತು. ಅದಕ್ಕೆ ಮುಂಚೆ ಥರನೇ ನಮ್ಮ ಅಮ್ಮವ್ರು ನಮ್ಗೆ ಹೆಂಗೆ ಮಾಡ್ಕೊಡ್ತಾಯಿದ್ರು ಚಿಕ್ಕ ಮಕ್ಕಳಿದ್ದಾಗ, ಸೊ ಅದೇ ಥರನೇ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ತಪ್ಪದೆ ಮನೆಯಲ್ಲಿ. ಈ ಥರ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನೋಡಿ ಅದೆಲ್ಲ ಪಾಕ ಎಲ್ಲ ಮಾಡ್ಕೊಳ್ಳಲ್ಲ, ಅಂದರೆ ಇದು ಕರಗಿಸ್ಕೊಳ್ಳಲ್ಲ ಬೆಲ್ಲ, ಅದನ್ನು ನೀಟಾಗಿ ಸೋಸ್ಕೊಂಡು ಅದು ಕಾಯಿ ಎಲ್ಲ ರುಬ್ಕೊಂಡಿದ್ನಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನೀಟಾಗೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆ ಥರ ಇಟ್ಕೋಬೇಕು. ಸ್ವಲ್ಪ ಮಂದ, ಅಷ್ಟೊಂದು ಮಂದನೂ ಬೇಡ, ಅಷ್ಟೊಂದು ನೀರು ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ಸೊ ನೋಡ್ರಿ ಆಗಲೇ ಕುದೀತಾ ಇದೆ, ಈ ಥರ ಕಲರ್ ಬರುತ್ತೆ. ನಿಜವಾಗ್ಲೂ ಚಪಾತಿ ಸುಟ್ಕೊಂಡು ತಿಂತಾಯಿದ್ರೆ ಒಂದು 4ರಿಂದ 5 ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನಗೆ ಒಂದೇ ಸಲ ತಿನ್ನೋಕ್ಕಾಗಲ್ಲ, ಡೇ ಫುಲ್ಲು ಬರೀ ಅದನ್ನೇ ಬೇಕಾದ್ರೆ ತಿಂದ್ಕೊಂಡಿರ್ತೀನಿ, ಅಷ್ಟು ಇಷ್ಟ ನನಗೆ. ಈಗ ಇದನ್ನೆಲ್ಲ ಕುದಿಸಿ ಮತ್ತು ಅದು ಗೋಧಿ ಹಿಟ್ಟೆಲ್ಲ ಕಲಸಿಟ್ಟಿದ್ನಲ್ಲ ಅದನ್ನೆಲ್ಲ ತಗೊಂಡು ಬರ್ಬೇಕೀಗ. ಅದರಲ್ಲಿ ನಾನು ಇವಾಗ ಉಂಡೆ ಥರ ಮಾಡ್ಕೊಂಡು ಚಪಾತಿ ಹೊಸಿತೀನಿ, ಹೊಸ್ದು ಸುಡೋದು. ಆ ಥರ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ, ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ವಿಡಿಯೋ ಯಾವ ಥರ ಇದೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ, ನಾನು ಯಾವ ಥರ ಮಾಡಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಪಾವಡ ಸೈಡು 90% ಇದೇ ಥರನೇ ಮಾಡೋದು, ಪೂರಿ ಥರ ಸ್ವಲ್ಪ ಕಡಿಮೆನೇ ಮಾಡೋದು, ಚಪಾತಿ ಥರ ಮಾಡಿ ಈ ಥರನೇ ಮಾಡೋದು. ನೋಡಿ ಎಲ್ಲ ನೀಟಾಗಿ ಆ ಥರ ಕುದ್ದುಬಿಟ್ಟು ಚೆನ್ನಾಗಿ ಬೆಂದಿದೆ. ಇದು ಕಾಯೆಲ್ಲ ನಾವು ರುಬ್ಕೊಂಡಿದ್ವಲ್ಲ ಅದೆಲ್ಲ ಬೆಂದಿದೆ. ಈಗ ಅದು ಗೋಧಿ ಹಿಟ್ಟು ಅದೆಲ್ಲ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಎಲ್ಲ ಅದು ನೆಂದಿತ್ತು ಚೆನ್ನಾಗಿ, ಇದು ಕುದಿಯೋ ಅಷ್ಟರಲ್ಲಿ ಅದು ಚೆನ್ನಾಗಿ ಮೆತ್ತಗಾಗಿತ್ತು ಗೋಧಿ ಹಿಟ್ಟು ಕಲಸಿರೋದು. ನೋಡಿ ನಾವು ಗೋಧಿ ಹಾಕ್ಸ್ತಾ ಇದ್ವಿ, ಅದೆಲ್ಲ ಮುಗಿದಿದೆ, ಅದಕ್ಕೋಸ್ಕರ ಅಂಗಡಿಲೇ ತರಿಸೀನಿ ಈಗ ಪಾಕೆಟು. ಅದರಿಂದ ಈಗ ಚಪಾತಿ ಅಂದರೆ ಇದಕ್ಕೆ ನಾವು ಏನೂ ಹಾಕೋಗಿಲ್ಲ, ಉಪ್ಪು ಈ ಥರ ಹಾಕೋಗಿಲ್ಲ, ಬರೀ ಪ್ಲೈನಾಗೆ ಈ ಥರ ಕಲಿಸ್ಕೋಬೇಕು ನೀರಲ್ಲಿ ಅಷ್ಟೇ. ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಉಪ್ಪುಪ್ಪಾಗಿ ಬರುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ ಸ್ವೀಟಾಗಿರ್ಬೇಕಲ್ಲ ನಮಗೆ ತಿನ್ನೋಕ್ಕೆ, ಅದಕ್ಕೆ ಸಪ್ಪೆ ಇರಬೇಕು ಇದು ಚಪಾತಿ ಹಿಟ್ಟು. ಏನೂ ಹಾಕಿಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಟಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಈಗ ಒಂದೊಂದಾಗಿ ಹೊಸಿತಾ ಇದ್ದೀನಿ. ಆ ಥರ ಹೊಸ್ಬಿಟ್ಟು ಇನ್ನೂ ಈ ಥರ ಹೊಸ್ಕೊಡೋಕೆ ಒಬ್ಬರಿದ್ದರೆ ಬೇಗ ಆಗುತ್ತೆ. ಈ ಥರ ಸ್ವೀಟ್ ಐಟಮ್ಸ್ ಏನಾದರೂ ಮಾಡಬೇಕಂದ್ರೆ ಹಬ್ಬಗಳ ಟೈಮಲ್ಲಿ, ಇಂಥ ಟೈಮಲ್ಲಿ ಒಬ್ಬರೇ ಆದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಇಬ್ಬಿಬ್ರು ಇರೋರಾದರೆ ಮನೇಲಿ ಹೆಣ್ಮಕ್ಳು ಇಬ್ಬಿಬ್ರು ಇರ್ತಾರಲ್ಲ ಅಂಥವ್ರು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ನನಗೆ ಅಂದರೆ 2 ಮನೆಗೂ ಮಾಡಬೇಕಲ್ಲ, ಸ್ವಲ್ಪ ಲೇಟು ಅನಿಸುತ್ತೆ ಮಾಡೋದಕ್ಕೆ. ಈಗ ಒಂದೊಂದಾಗಿ ಎಲ್ಲ ಹೊಸ್ತಿದ್ದಾಯಿತು, ಹೊಸ್ತು ಈಗ ಸುಡ್ತಾ ಇದ್ದೀನಿ. ಈಗ ನೋಡಿ ಚಪಾತಿ ಥರ ಆ ಥರ ಸುಟ್ಬಿಟ್ಟು ನಾವೊಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ಇದು ಪಾಕನ ಒಂದೊಂದು ಸೌಟ ಅಷ್ಟು ಅಂದರೆ ಆ ಥರ ಹಾಕ್ಬಿಟ್ಟು ನೆನೆಸ್ಬೇಕು. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ಮೆತ್ತಗಾಗ್ಬಿಡುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಅದಕ್ಕೋಸ್ಕರ 2-3 ಸಲ ಹೇಳಿದೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದು ಯಾವುದೇ ಊಟ ಆಗಿರ್ಬೋದು, ಅದು ಇಷ್ಟಪಡೋರಿಗೆ ಗೊತ್ತಿರುತ್ತೆ ಅದರ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಸೊ ಈಗ ಅದನ್ನು ಹಂಗೆ ಸುಟ್ಬಿಟ್ಟು ಒಂದು ಸೌಟದಷ್ಟು ಅದು ಹಾಕ್ಬಿಟ್ಟು ಪಾಕ ಎಲ್ಲ ಮಾಡ್ಕೊಂಡಿರೋದು ಅದನ್ನು ಪ್ಲೇಟ್ ಮುಚ್ಚಿಟ್ಟೆ, ಒಂದು 5 ನಿಮಿಷ ನೆನಿಬೇಕಷ್ಟೇ ಅದು. ಈಗ ಇನ್ನು ಮಿಕ್ಕಿರೋವೆಲ್ಲ ಈ ಥರ ಸುಟ್ಕೊತಾ ಇದ್ದೀನಿ, ತುಂಬ ಸುಟ್ಟೆ. ನಾನು ವೀಡಿಯೋಗೆ ಅಂತ ಒಂದು 20 ಹೊಸ್ಕೊಂಡು ಆಮೇಲೆ ಇದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನೂ ಭಾಳ ಹೊತ್ತಿಲ್ಲ, ಸುಮಾರು ಅಂದರೆ ಒಂದು 7-8 ಗಂಟೆನೇ ಆಯಿತು ರಾತ್ರಿ. ಅಷ್ಟೊತ್ತೆಲ್ಲ ಸುಟ್ಬಿಟ್ಟು ಕ್ಲೀನಾಗಿ, ಯಾಕಂದರೆ 2 ಮನೆಗೂ ಬೇಕಲ್ಲ, ಹಂಗಾಗಿ. ಸೊ ಅದೆಲ್ಲ ಸುಡ್ತಾ ಇದ್ದೀನಿ. ಈಗ ಲಾಸೆ ನೋಡ್ರಿ ನನ್ನ ಹಿಂದೆನೇ ಇದ್ದಾಳೆ, ಎಲ್ಲೂ ಹೋಗಲ್ಲ, ಸೀರೆಗೆ ಹಾಕ್ಕೊಂಡವಳೆ. ನಮ್ಮ ಅತ್ತೆ ಎಲ್ಲ ಊರಿಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಅವಳೆ. ಇಲ್ಲ ನಾನು ಈ ಥರ ವೀಡಿಯೋಗೆ ಹಾಕ್ಕೊಂಡಿದ್ದು ಅಂದ್ರೂ ಕೇಳ್ತಾ ಇಲ್ಲ ಅವಳು. ಅವ್ರಿಗೂ ಎಲ್ಲ ತಿನ್ನಿಸ್ತಾ ಮತ್ತು ಈ ಥರ ಸುಡ್ತಾ ತುಂಬ ಚೆನ್ನಾಗಿತ್ತು. ಹೊರಗಡೆ ಈ ಥರ ಸೌದೆ ಒಲೆಯಲ್ಲಿ ಮಾಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ಬೆಳಕು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಬೆಳಕೆಲ್ಲ ಕಡಿಮೆನೇ, ಹಾಗಾಗಿ ನಾನು ಹೊರಗಡೆನೇ ಸೌದೆ ಒಲೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ನಿಮಗಾಗಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇರೋದು ಅಡುಗೆನ. ಮಿಕ್ಕಿ ಟೈಮಲ್ಲಿ ಎಲ್ಲ ಮಾಡ್ತಾ ಇರ್ತೀನಿ, ಏನಂದರೆ ಇದು ವೀಡಿಯೋ ಚೆನ್ನಾಗಿ ಬರೋಲ್ಲ ಕ್ಲಾರಿಟಿ, ಮತ್ತು ನೋಡೋರಿಗೆ ಸ್ವಲ್ಪ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಹೊರಗಡೆನೇ ಇಟ್ಕೊಂಡೆ ಇವತ್ತಿಂದು. ನೋಡಿ ಈ ಥರ ಎಲ್ಲ ಅಷ್ಟೇ, ಆ ಥರ ತಿನ್ನೋ ಅಷ್ಟು ಸುಟ್ಬಿಟ್ಟು ಆ ಥರ ಮೇಲ್ಗಡೆ ಒಂದೊಂದು ಸೌಟ ಅಷ್ಟು ಹಾಕ್ಬಿಟ್ರೆ ಚೆನ್ನಾಗಿ ಮೆತ್ತಗೆ ಬೆಂದೋಗುತ್ತೆ, ಆರಾಮಾಗಿ ಸ್ಮೂತಾಗಿರುತ್ತೆ ತಿನ್ನೋಕ್ಕೆ, ಗಟ್ಟಿ ಅನಿಸಲ್ಲ. ಸೊ ಇನ್ನಿರೋದು ಎಲ್ಲನೂ ನೀಟಾಗಿ ಈ ಥರ ಸುಡ್ತಾ ಇದ್ದೀನಿ. ನಮ್ಮ ಅರವಿಂದನಿಗಂತೂ ತುಂಬ ಇಷ್ಟ ಈ ರೆಸಿಪಿ ಅಂದರೆ. ಈಗ ಸ್ಕೂಲಿಂದ ಬರ್ತಾನೆ, ಬರೋಷ್ಟರಲ್ಲಿ ನೋಡಿಬಿಟ್ರೆ ತುಂಬ ಖುಷಿ ಪಡ್ತಾನೆ. ಸೊ ಈಗ ಫೈನಲಿ ಎಲ್ಲ ಸುಟ್ಟಿದ್ದಾಯಿತು ನೋಡಿ, ನಮ್ಮ ಅಮ್ಮವ್ರಿಗೆ ಕಳಿಸೋದೆಲ್ಲ ಕಳಿಸ್ಬಿಟ್ಟೆ. ಈಗ ಸುಟ್ಟಾದಮೇಲೆ ನಾನು ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡಿದ್ರು, ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲರೂ. ಸೊ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಈಗ ನಾನು ಒಂದೆರಡು ಹಾಕ್ಕೊಂಡು ಅದು ಪಾಕ ಸ್ವಲ್ಪ ಹಾಕ್ಕೊತೀನಿ ನಾನು, ನನಗೆ ಎಕ್ಸ್ಟ್ರಾ ಇರಬೇಕು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಅದನ್ನು ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಂಡು
ಈಗ ಫೈನಲಿ ನಾನು ತಿಂತಾಯಿದ್ದೀನಿ. ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.